ನಮಸ್ಕಾರ. ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲಿಯನ್. ಬಿಗ್ ಬಾಸ್ ಮನೆಯಲ್ಲಿ ಗೊತ್ತಿದೆ ಆಲ್ರೆಡಿ ಫ್ಯಾಮಿಲಿ ರೌಂಡ್ ಆಗ್ತಾ ಇದೆ. ಸೊ ಈ ಫ್ಯಾಮಿಲಿ ರೌಂಡಲ್ಲಿ ಎಷ್ಟೆಲ್ಲ ಮಜಾ ಬರ್ತಿದೆ, ಆಮೇಲೆ ಯಾರೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ, ಸೊ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಬಟ್ ನಿನ್ನೆ ರ್ಯಾಂಡಮ್ ಆಗಿ ಏನೆಲ್ಲ ಆಯಿತು ಅಂತ ನೋಡ್ಕೊಂಡು ಬರ್ತಾರೆ. ನಿನ್ನೆ ರಘು ಅವರ ಫ್ಯಾಮಿಲಿ ಬಂತು, ಆಮೇಲೆ ಮಾಳು ಅವರ ಫ್ಯಾಮಿಲಿ ಬಂದರು. ಸೊ ಈಗ ಮಾಳು ಅವರ ಫ್ಯಾಮಿಲಿ ಬಂದಾಗ ನಮಗೆ ತುಂಬ ಕ್ಯೂಟೆಸ್ಟ್ ಮೂಮೆಂಟ್ಗಳು ಕಾಣಕ್ಕೆ ಸಿಕ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಮಾಳು ಅವರ ಮಕ್ಕಳಾಗಿರ್ಬೋದು, ಅವರ ವೈಫ್ ಜೊತೆ ಅವ್ರು ಮಾತಾಡೋ ರೀತಿ, ಅಥವಾ ಮಕ್ಳ ಜೊತೆ ಆಡೋ ರೀತಿ ನೋಡಿದ್ರೆ, ಅಥವಾ ಮನೆಯವರೆಲ್ಲರೂ ಆ ಮಕ್ಕಳನ್ನ ಮುದ್ದಾಡೋ ರೀತಿ ನೋಡಿದಾಗ ತುಂಬ ಕ್ಯೂಟೆಸ್ಟ್ ಮೂಮೆಂಟ್ ನಿನ್ನೆ ಕ್ರಿಯೇಟ್ ಆಯಿತು. ಆಮೇಲೆ ರಘು ಅವರ ಫ್ಯಾಮಿಲಿ ಬಂದಾಗಲೂ ಅಷ್ಟೇ, ಆ ರಘು ಅವರ ವೈಫ್ ಬಂದಾಗ ನಾನು ಅನ್ಕೊಂಡೆ ಗಿಲ್ಲಿಯವ್ರಿಗೆ ಏನಾದರೂ ಹೇಳ್ಬೋದು ಅಂತ, ಬಟ್ ಗಿಲ್ಲಿಯವ್ರಿಗೆ ಹ್ಯಾಟ್ಸ್ ಆಫ್ ಅನ್ನು ಮಾಡ್ತಾರೆ. ಸೊ ಆ ಲೆವೆಲ್ಗೆ ಗಿಲ್ಲಿಯವರ ಹೊರಗಡೆ ಏನಿದೆ ಆ ಒಂದು ಬೇಸ್ ಇದೆಲ್ಲ, ಹೊರಗಡೆ ಅವರ ಫ್ಯಾನ್ ಬೇಸ್ ಆಗಿರ್ಬೋದು, ಅಥವಾ ಗಿಲ್ಲಿಗೆ ಸಪೋರ್ಟ್ ಮಾಡೋರು ಆ ರೀತಿ ಗಿಲ್ಲಿಯನ್ನು ಹಚ್ಕೊಂಡಿದ್ದಾರೆ. ಅಥವಾ ಮನೆಗೆ ಬಂದವರ ಸದಸ್ಯರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬಂದಂದರೆ ಪೇರೆಂಟ್ಸ್ ಯಾರೆಲ್ಲ ಬಂದಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಗಿಲ್ಲಿಯವ್ರನ್ನ ಮಾತಾಡ್ಸೋದಾಗಿರ್ಬೋದು, ಅಥವಾ ಗಿಲ್ಲಿಗೆ ಪ್ರೀತಿ ಕೊಟ್ಟು ಮಾತಾಡ್ಸೋದಾಗಿರ್ಬೋದು, ಅಥವಾ ಇಷ್ಟು ದಿನ ಮನೇಲಿ ಅವರನ್ನ ಎಷ್ಟೇ ಹೇಳ್ಸಿದ್ರು ಕೂಡ ಗಿಲ್ಲಿಗೆ ಆ ಒಂದು ಪ್ರೀತಿ ಕೊಡ್ತಿದ್ದಲ್ಲ. ಸೊ ಹಾಗಾಗಿ ನೀವು ಅನ್ಕೊಳ್ಳಿ ಗಿಲ್ಲಿ ಯಾವ ರೇಂಜ್ಗೆ ಅಲ್ಲಿ ಹೊರಗಡೆ ಪೋಟ್ರೆ ಆಗ್ತಿದ್ದಾರೆ, ಎಷ್ಟು ಅವರ ಹವಾ ಮೇಂಟೈನ್ ಆಗಿದೆ ಅಂತ ಯೋಚನೆ ಮಾಡಿ. ಸೊ ಹೌದು, ಗಿಲ್ಲಿಯನ್ನು ಮೀರಿಸುವಷ್ಟು ಯಾರಿಲ್ಲ ಅನ್ನೋ ಮಾತು ಕೂಡ ಇದೆ. ಹೌದು, ಗಿಲ್ಲಿ ಒಂದು ಕಾಮಿಡಿ ಏನಿದೆ ಅಥವಾ ಅವ್ರ ಮಾತೇನಿದೆ ನೇರ ಆದ್ರೂ ಪರವಾಗಿಲ್ಲ, ಗಿಲ್ಲಿಯವರ ಮಾತಿಗೆ ಅರ್ಥ ಇರುತ್ತೆ. ಆಮೇಲೆ ಆ ಒಂದು ಮಾತನ್ನು ಅವರು ಯಾವತ್ತೂ ಕೂಡ ಒಬ್ಬರನ್ನ ನೋಯಿಸ್ಬೇಕು ಅಥವಾ ಒಬ್ಬರನ್ನ ಕೆಳಗಿಟ್ಟು ಮಾತಾಡಬೇಕು ಅಂದರೆ ಅದನ್ನು ತಮಾಷೆಯಾಗೆ ಮಾಡ್ಕೊಂಡು ಹೋಗ್ತಾರೆ. ಬಟ್ ಆ ಮನೆಯವ್ರಿಗೆ ಅದನ್ನು ಎಲ್ಲೋ ಅವ್ರು ಹೀಯಾಳಿಸಿ ಮಾತಾಡ್ತಿದ್ದಾರೆ, ಆ ಥರ ಒಂದು ಫೀಲ್ ಬರುತ್ತೆ. ಬಟ್ ನಾವೆಲ್ಲರೂ ಕಾಯ್ತಿದ್ದಂತಹ ಗಳಿಗೆ ಬಂದಿದೆ, ಅದೇ ಗಿಲ್ಲಿ ಅವರಿಗೆ ಕ್ಯಾಪ್ಟನ್ ಭಾಗ್ಯ ಒಲ್ದು ಬಂದಿದೆ ಅಂತ ಹೇಳ್ಬೋದು. ಇವತ್ತು ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಸೊ ಎಷ್ಟೋ ದಿನದಿಂದ ಕಾಯ್ತಿದ್ವಿ, ಗಿಲ್ಲಿ ಕ್ಯಾಪ್ಟನ್ ಆದರೆ ಹೇಗಿರ್ಬೋದು, ಯಾವ ರೀತಿ ಮನೇನ ಮಾಡ್ಬೋದು, ಅವರು ಮನೇಲಿ ಏನೆಲ್ಲ ಚೇಂಜಸ್ ಮಾಡ್ಬೋದು ಅನ್ನೋದು ತುಂಬ ಕಾಯ್ತಾ ಇದ್ವಿ. ಸೊ ಹೌದು, ಇವತ್ತು ಗಿಲ್ಲಿ ಕ್ಯಾಪ್ಟನ್ ಆಗ್ತಾರೆ. ಅದರಲ್ಲೂ ಬಿಗ್ ಬಾಸ್ ಟ್ವಿಸ್ಟ್ ಅನ್ನು ಕೊಡ್ತಾರೆ. ಪ್ರೋಮೋ ಬಿಟ್ಟಿದ್ದಾರೆ, ನೋಡಬೇಕಿತ್ತು. ಸೊ ಅದರಲ್ಲಿ ಒಂದು ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಗಿಲ್ಲಿ ಮತ್ತು ಅಶ್ವಿನಿ ಇಬ್ಬರು ಕೂಡ ಕ್ಯಾಪ್ಟನ್ಸಿಗೆ ಓಟಕ್ಕೆ ನಾಮಿನೇಟ್ ಆಗ್ತಾರೆ. ಇದು ಗಿಲ್ಲಿಯವ್ರಿಗೆಲ್ಲೋ ಶಾಕಿಂಗ್ ಅನಿಸ್ತು. ಯಾಕಂದರೆ ಗಿಲ್ಲಿಯವರು ಬಿಗ್ ಬಾಸ್ ಗಿಲ್ಲಿ ಅಂತ ಅನೌನ್ಸ್ ಮಾಡಿದಾಗ ಸುಮ್ಮನೆ ನಿಂತ್ಕೊಂಡು ಬಿಲ್ಡಪ್ ಕೊಡ್ತಿದ್ರು. ಬಟ್ ಅಲ್ಲಿ ಅಶ್ವಿನಿ ಅವರು ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ತಣ್ಣಗಾದ್ರು ಅಂತ ಹೇಳ್ಬೋದು. ಯಾಕಂದರೆ ಅಶ್ವಿನಿ ಅವರು ಏನು ಕಡಿಮೆ ಎಲ್ಲ ಸಖತ್ ಫೈಟ್ ಕೊಡ್ತಾರೆ ಅವರು. ಅದರಲ್ಲೂ ಈ ಕಾಂಬಿನೇಷನ್ ಇದೆಯಲ್ಲ, ಗಿಲ್ಲಿ ಅಶ್ವಿನಿ ಕಾಂಬಿನೇಷನ್ ನಮಗಂತೂ ಹೊರಗಡೆ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅದು ಕಾಂಬಿನೇಷನ್ ಅದು. ಸೊ ಆ ಕಾರಣಕ್ಕಾಗಿ ಗಿಲ್ಲಿ ಅವರು ಮತ್ತು ಅಶ್ವಿನಿ ಅವರು ಕ್ಯಾಪ್ಟನ್ ಓಟಕ್ಕೆ ಆಯ್ಕೆ ಆಗ್ತಾರೆ. ಆದರೆ ಇಲ್ಲಿ ನಮಗೊಂದು ಗೊಂದಲ ಸ್ಟಾರ್ಟ್ ಆಗುತ್ತೆ. ಅಪ್ಪ, ಈ ಅಶ್ವಿನಿ ಅವರು ಕ್ಯಾಪ್ಟನ್ ಆದರೆ ಏನಾಗ್ಬೋದು, ಅಥವಾ ಗಿಲ್ಲಿ ಅವರು ಸೋತ್ರೆ ಮತ್ತೆ ಕ್ಯಾಪ್ಟನ್ ಆಗೋಕ್ಕೆ ಚಾನ್ಸ್ ಸಿಗುತ್ತಾ ಇಲ್ವಾ ಅನ್ನೋದು ಗೊಂದಲ ಆಗುತ್ತೆ. ಬಟ್ ಇಲ್ಲ, ಗಿಲ್ಲಿ ಅವರು ಕ್ಯಾಪ್ಟನ್ ಆಗ್ತಾರೆ, ಅಶ್ವಿನಿ ಅವರು ಸೋಲ್ತಾರೆ. ಆ ಒಂದು ಬಾಲ್ ಆಗಿರ್ಬೋದು, ಆ ಬಲೂನನ್ನು ಏನು ಮೇಲೆ ಎಸಿತಾ ಬಾಲ್ ಎಷ್ಟು ಕಲೆಕ್ಟ್ ಮಾಡ್ತಾರೆ ಅವರು ವಿನ್ ಆಗ್ತಾರೆ. ಅಶ್ವಿನಿ ಅವರ ಬಲೂನ್ ಏನಾಗುತ್ತೆ ಹೊರಗಡೆ ಹೋಗುತ್ತೆ. ಸೊ ಆ ಕಾರಣಕ್ಕಾಗಿ ನಮ್ಮ ಗಿಲ್ಲಿ ಅವರು ಈಗ ಕ್ಯಾಪ್ಟನ್ ಆಗಿದ್ದಾರೆ. ಹಾಗಾಗಿ ಕ್ಯಾಪ್ಟನ್ ಆದ ಖುಷಿಯೂ ಬೇರೆ. ಇನ್ನು ಮನೆಯಲ್ಲಿ ಯಾವ ರೀತಿ ಅವರಿಗೆ ಟಾಸ್ಕ್ ಬರುತ್ತೆ ಅಂದರೆ, ಈಗ ಉಸ್ತುವಾರಿ ಅಂತ ಬಂದಾಗ ಎಷ್ಟೋ ಸಲ ಅವರು ತಪ್ಪಾಗಿರೋದು ಇದೆ. ಸುದೀಪ್ ಅವರು ಹೇಳಿದ್ದಾರೆ ಕ್ಯಾಪ್ಟನ್ ಆಗಿರುವಾಗ, ಅಥವಾ ಅವರು ಸುದೀಪ್ ಅವರು ಉಸ್ತುವಾರಿ ಅಂತ ನಿಂತಾಗ ಗಿಲ್ಲಿಯವ್ರಿಗೆ ಎಷ್ಟೋ ಸಲ ಹೇಳಿದ್ದಾರೆ ಅಂದರೆ, ನಿಮ್ಮ ಉಸ್ತುವಾರಿಯನ್ನು ಬಿಟ್ಟು ನೀವು ಬೇರೆ ಎಲ್ಲದಕ್ಕೂ ಕೈ ಹಾಕ್ತೀರಾ. ಅಶ್ವಿನಿ ಮತ್ತು ಗಿಲ್ಲಿಯವರ ಜಗಳ ಆಗಿರ್ಬೋದು ಉಸ್ತುವಾರಿ ಟೈಮಲ್ಲಿ ಆಗಿರೋದು. ಸೊ ಹಾಗಾಗಿ ಗಿಲ್ಲಿಯವ್ರಿಗೆ ಯಾವ ರೀತಿಯ ಚಾಲೆಂಜಸ್ ಬರ್ಬೋದು, ಅಥವಾ ನಂಗೆ ಜಾಸ್ತಿ ಕ್ಯೂರಿಯಾಸಿಟಿ ಇರೋದಂದರೆ ಗಿಲ್ಲಿಯವ್ರು ಯಾವ ರೀತಿ ಮನೆಯನ್ನು ಹ್ಯಾಂಡಲ್ ಮಾಡ್ಬೋದು. ಯಾಕಂದರೆ ಮನೆ ಕೆಲಸಗಳಾಗಿರ್ಬೋದು, ಮನೆ ಕೆಲಸ ಅಂತ ಬಂದಾಗ ಗಿಲ್ಲಿ ಸೋಂಬೇರಿ ಅಂತಲೇ ಹೇಳ್ಬೋದು. ಅದು ಕೂಡ ಒಂದು ಡೈಲಾಗನ್ನು ಹೊಡಿತಾರೆ, ನಾನು ಕ್ಯಾಪ್ಟನ್ ರೂಮ್ಗೆ ಬಂದಿರೋದು ಎಲ್ಲರೂ ನನ್ನ ನೋಡಲಿ ಅಂತಲ್ಲ, ನಾನು ಎಲ್ಲರನ್ನ ನೋಡಲಿ ಅನ್ನೋ ಕಾರಣಕ್ಕೆ ಒಂದು ಮಾತನ್ನು ಹೇಳ್ತಾರೆ. ಸೊ ಮಾಸ್ ಎಂಟ್ರಿಯಿಂದ ಮಾಸ್ ಡೈಲಾಗ್ ಹೊಡ್ಕೊಂಡು ಗಿಲ್ಲಿಯವ್ರು ಕ್ಯಾಪ್ಟನ್ ರೂಮ್ ಒಳಗೆ ಹೋಗ್ತಾರೆ. ಆ ತಿಲ್ಕವನ್ನು ಇಟ್ಕೊಂಡು ಅಥವಾ ಪಂಚೆ ಉಡ್ಕೊಂಡು ತುಂಬ ಮಾಸಾಗಿ ಹೋಗ್ತಾರೆ. ಬಟ್ ಈ ಮಾಸ್ ಅಥವಾ ಈ ಕಡಕ್ ಲುಕ್ ಕೊಡೋ ತನಕ ಆಗಿರುತ್ತಾ ಅಂತ ನಾವು ನೋಡಬೇಕು. ಯಾಕಂದರೆ ಗಿಲ್ಲಿ ಅವರ ಒಂದು ಕ್ಯಾಪ್ಟನ್ ಆದಾಗ ಯಾವೆಲ್ಲ ಟಾಸ್ಕ್ ಬರ್ಬೋದು, ಅಥವಾ ಗಿಲ್ಲಿ ಅವ್ರಿಗೆ ಏನಾದರೂ ಫ್ರೀಯಾಗಿ ಫೈನಲ್ಗೆ ಹೋಗೋ ಚಾನ್ಸ್ ಸಿಗುತ್ತಾ, ಅಷ್ಟು ಸುಲಭವಾಗಿ ಕೊಡಲ್ಲ ಬಿಗ್ ಬಾಸ್. ಬಟ್ ಹೇಳಿದ್ದು ಅದು ಕೊಡ್ಬೋದೇನೋ ಆ ಥರ. ಯಾಕಂದರೆ ಹನುಮಂತು ಅವ್ರಿಗೆ ಡೈರೆಕ್ಟ್ ಫೈನಲ್ ಟಿಕೆಟ್ ಸಿಕ್ಕಿತ್ತು. ಸೊ ಆ ಕಾರಣಕ್ಕಾಗಿ ಈ ಕ್ಯಾಪ್ಟನ್ ಆದಾಗ ಏನಾದರೂ ಫೈನಲ್ ಹೋಗೋ ಚಾನ್ಸಸ್ ಇದೆಯಾ ಅನ್ನೋದು. ಬಟ್ ಇವತ್ತಿನ ಒಂದು ಎಪಿಸೋಡ್ ಅಂದರೆ ಇವತ್ತು ಸ್ಯಾಟರ್ಡೆ ಎಪಿಸೋಡ್ಗೆ ಸಾಕಷ್ಟು ಜನ ಕಾಯ್ತಿದ್ದಾರೆ. ಯಾಕಂದರೆ ಇವತ್ತು ಯಾರೆಲ್ಲ ಮನೆಗೆ ಹೋಗ್ಬೋದು ಅನ್ನೋದು ಕ್ಯೂರಿಯಾಸಿಟಿ ಇದೆ. ಅಂದರೆ ಸುದೀಪ್ ಅವ್ರು ಮೊನ್ನೆ ಒಂದು ತಲೆಗೆ ಹುಳವನ್ನು ಬಿಟ್ಟು ಹೋಗಿದ್ದಾರೆ. ಏನಪ್ಪ ಅಂದರೆ 2 ಅಥವಾ ಬಿಗ್ ಬಾಸ್ಗೆ ತಲೆ ಕೆಟ್ಟರೆ 3 ಜನನೂ ಹೋಗ್ಬೋದು ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ಆ ಕಾರಣಕ್ಕಾಗಿ ಏನಾದರೂ 3 ಜನನೂ ಹೋದರೆ ಮನೆ ಫುಲ್ ಖಾಲಿ ಆಗುತ್ತೆ. ಹಾಗಾಗಿ ಯಾರು ಹೋಗ್ಬೋದು, ಯಾರು ಹೋದರೆ ಮನೆ ಖಾಲಿ ಆಗುತ್ತೆ, ಅಥವಾ ಇನ್ನೂ ಕೆಲವೇ ದಿನಗಳಲ್ಲಿ ಫೈನಲ್ ಬರುತ್ತೆ. ಸೊ ಫೈನಲಲ್ಲಿ ಯಾರು ಉಳಿಬಹುದು. ಆಬ್ವಿಯಸ್ಲಿ ಗಿಲ್ಲಿ ಮೇಲೆ ಹೋಪ್ ಇದೆ, ಗಿಲ್ಲಿಯವರು ಫೈನಲ್ ತನಕ ಬರ್ತಾರೆ ಅನ್ನೋದು. ಬಟ್ ಈಗ ಆಟದ ಜೊತೆಗೆ ಈಗ ಮನೇಲಿ ಹೇಗಿದ್ದಾರೆ ಅದು ಮ್ಯಾಟ್ರ್ ಆಗುತ್ತೆ. ಎಂಟರ್ಟೈನ್ಮೆಂಟ್ ಬಂದಾಗ ಗಿಲ್ಲಿ ಓಕೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಬಟ್ ಬೇರೆ ಟಾಸ್ಕ್ ಅಂತ ವಿಚಾರ ಬಂದಾಗ ಎಷ್ಟೋ ಜನಕ್ಕೆ ಅವ್ರು ಗಿಲ್ಲಿ ಟಾಸ್ಕ್ ಆಡದೆ ಕ್ಯಾಪ್ಟನ್ ಆಗಿರೋದು ಅಸಮಾಧಾನ ಇದೆ. ಮೊನ್ನೆ ಸೂರಜ್ ಅವರ ಒಂದು ಸ್ಟೇಟ್ಮೆಂಟನ್ನು ಹೇಳ್ತಾರೆ, ರಘು ಅವರು ಹೇಳ್ತಾರೆ. ಸೊ ಹಾಗಾಗಿ ಕ್ಯಾಪ್ಟನ್ ಆಗದೆ ಒಂದು ಅಂದರೆ ಟಾಸ್ಕ್ ಆಡದೆ ಕ್ಯಾಪ್ಟನ್ ಆಗಿರೋದು ಗಿಲ್ಲಿ ಅವ್ರಿಗೆ.
ಏನೋ ಒಂದು ಮನೆಯವರಿಂದ ಅಸಮಾಧಾನ ಇದೆ ಅಂತಾನೆ ಹೇಳ್ಬೋದು. ಇನ್ನು ಗಿಲ್ಲಿ ಅವ್ರಿಗೆ ಯಾವ ರೀತಿಯ ಟಾಸ್ಕ್ ಎಲ್ಲ ಬರ್ಬೋದು, ಈ ಕಳಪೆ ಇವರ ಕಳಪೆನೂ ಆಗಿಲ್ಲ, ಯಾಕಂದ್ರೆ ಮನೆಯವ್ರು ಬಂದಿರೋರ ಕಾರಣ ಮನೆಯವ್ರ ಜೊತೆ ಚೆನ್ನಾಗಿದ್ರು, ಎಲ್ಲರೂ ತುಂಬಾ ಮನಸ್ತಾಪಗಳನ್ನು ಬಿಟ್ಟು ಚೆನ್ನಾಗಿ ಆಡ್ಕೊಂಡ್ರು. ಎಲ್ಲೂ ನಮಗೆ ಬಿಗ್ ಬಾಸ್ ಮನೇಲಿ ಜಗಳನೇ ಇಲ್ಲ ಅನ್ನೋ, ಇವಾಗ ಮನೇಲಿ ಜಗಳನೇ ಆಡಿಲ್ಲ ಅನ್ನೋ ರೀತಿಯಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರ ಮನೆಯವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ನಗಾಡ್ಕೊಂಡು ತುಂಬಾ ತಮಾಷೆಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ಕಳಪೆ ಉತ್ತಮ ಈ ವಾರ ಇಲ್ಲ. ಆದರೆ ಯಾರು ಹೋಗ್ಬೋದು ಅನ್ನೋದನ್ನು, ಯಾರು ಹೋಗ್ಬೋದು ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ. ಯಾಕಂದರೆ ಇಷ್ಟು ವಾರ ಅಂದರೆ ಇನ್ನೇನು ಫೈನಲ್ ಬಂತು. ಸೊ ಯಾರು ಹೋಗ್ಬೋದು, 2 ಅಥವಾ 3 ಹೋಗ್ಬೋದು. ಯಾರು ಮನೆಯಿಂದ ಹೊರಗೆ ಹೋಗಬೇಕು ಅಥವಾ ಯಾರು ಫೈನಲ್ ಉಳಿಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.